ಡ್ರೈವ್ ಕೇಸ್ ರಾಜ್ಯದಾದ್ಯಂತ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಕೂಡ ಚುರುಕುಗೊಂಡಿದೆ. 3 ತಂಡಗಳಾಗಿ ತನಿಖೆಯನ್ನ ನಡೆಸ್ತಾ ಇದೆ. ತನಿಖೆಯನ್ನ ಚುರುಕುಗೊಳಿಸೋದಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಎಸ್ಐಟಿ ತನಿಖಾ ತಂಡಕ್ಕೆ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ರಾಜ್ಯದಾದ್ಯಂತ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇರೋ ಹಿನ್ನೆಲೆ ಈ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸೋದಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. 3 ಎಸಿಪಿ, 2 ಇನ್ಸ್ಪೆಕ್ಟರ್ ಸೇರಿದಂತೆ 18 ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆಗೆ ಮುಂದಾದಂತಹ ಎಸ್ಐಟಿ ಟೀಮ್ ತನಿಖೆಯನ್ನ ಚುರುಕುಗೊಳಿಸಿದೆ. ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. 3 ತಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತ್ಯೇಕವಾಗಿ ಒಂದೊಂದು ತಂಡ ಒಂದೊಂದು ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸುತ್ತೆ. ಸಂತ್ರಸ್ತ ಮಹಿಳೆಯರ ಹೇಳಿಕೆಯನ್ನ ಒಂದು ತಂಡ ಪಡೆದ್ರೆ ಮತ್ತೊಂದು ತಂಡ ತಾಂತ್ರಿಕವಾಗಿ ಕಾರ್ಯವನ್ನ ನಿರ್ವಹಿಸಲಿದೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಎಸ್ಐಟಿ ತಂಡ ಏನೋ ರಚನೆಯಾಗಿದೆ. ಪ್ರಜ್ವಲ್ ರೇವಣ್ಣ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಯಾವ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ? ಈಗ ಪ್ರೊಸೀಜರ್ಸ್ ಹೇಗೆ ಸಾಗುತ್ತೆ ಅಂತ? ಖಂಡಿತ ಪ್ರಥಮ ಈಗ ಆಲ್ರೆಡಿ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರು ಅವರೆಲ್ಲರ ವಿಚಾರಣೆ ಮಾಡೋದಕ್ಕೆ ಸಂಪೂರ್ಣವಂತಹ ಒಂದು ಎಸ್ಐಟಿ ತನಿಖಾ ತಂಡವನ್ನು ಕೂಡ ಸರ್ಕಾರ ರಚನೆ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ BK ಸಿಂಗ್ ADGP ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದೆ. ಅದರಲ್ಲಿ ಈಗ ಆಲ್ರೆಡಿ 3 IPS ಅಧಿಕಾರಿಗಳು ಕೂಡ ನೇಮಕ ಮಾಡಿದೆ. ಅವರಿಗೆ ಹೆಚ್ಚುವರಿಯಾಗಿ ಅಗತ್ಯವಾದಂತಹ ಸಿಬ್ಬಂದಿಗಳು ಕೂಡ ಬೇಕಾಗ್ತದೆ. ಹೀಗಾಗಿ 3 ಜನ ACP ಮತ್ತು 2 PI ಮತ್ತೆ 5 ಜನ ಸಬ್ ಇನ್ಸ್ಪೆಕ್ಟರ್ ಒಳಗೊಂಡಂತಹ 18 ಜನರ ತಂಡವನ್ನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಈಗ ಆಲ್ರೆಡಿ ಪತ್ರ ಕೂಡ ಬರಲಾಗಿರುತ್ತದೆ. ಈ ಎಲ್ಲರೂ ಕೂಡ ವಿವಿಧ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡ್ತಾರೆ. ಒಂದಷ್ಟು ಜನ ಸಂತ್ರಸ್ತರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡ್ರೆ ಮತ್ತೆ ಆ ವಿಡಿಯೋನ ಯಾವ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡ್ರು, ಮತ್ತೆ ಯಾವ್ಯಾವ ಜಾಗದಲ್ಲಿ ಚಿತ್ರೀಕರಣ ಆಯ್ತು, ಮತ್ತೆ ಯಾರ್ಯಾರಿಗೆ ವೈರಲ್ ಆಗಿದೆ, ಈ ಒಂದು ನಿಟ್ಟಿನಲ್ಲಿ ಕೂಡ ಸಂಪೂರ್ಣವಂತಹ ತನಿಖೆ ಮಾಡೋದಕ್ಕೆ ತನಿಖಾ ಸಿಬ್ಬಂದಿಯನ್ನು ಕೂಡ ಈಗ ಆಲ್ರೆಡಿ ನೇಮಕ ಕೂಡ ಮಾಡಲಾಗಿರುವಂತದ್ದು. ಎಸ್ ರವಿ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.